ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಸೋಮವಾರ ಅನ್ನುವಂಥದ್ದು ನಮಗೆ ಗ್ರಹಣದ ಇಂದಿನ ದಿನ. ಗ್ರಹಣ ಅನ್ನುವಂಥದ್ದು ಮಂಗಳವಾರ ಬರ್ತಾ ಇದೆ. ತುಂಬ ಜನ ತುಂಬ ಗೊಂದಲಕ್ಕೆ ಸಿಕ್ಕಾಕೊಂಡಿರ್ತಾರೆ. ಆ ದಿನವೇ ನಮಗೆ ಹಬ್ಬ ಬೇರೆ ಬಂದಿದೆ. ನಮಗೆ ಹುಣ್ಣಿಮೆ ಇರೋದರಿಂದ ಯಾವ ದಿನ ನಾವು ಪೂಜೆ ಮಾಡಬೇಕು, ಗ್ರಹಣ ಇದೆ, ಯಾವ ಥರ ಇದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಗೊಂದಲ ಹಾಗೂ ಭಯ ಜಾಸ್ತಿ ಇರುತ್ತೆ. ಭಯ ಪಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅಂದರೆ ಗ್ರಹಗಳ ಸಂಚಾರದಿಂದ ಹಾಗೂ ಚಂದ್ರನ ಮೇಲೆ ಬೀರುವಂಥ ಪ್ರಭಾವ ಇರೋದ್ರಿಂದ, ಅದು ಮನುಷ್ಯನಿಗೆ ಹತ್ತಿರವಾಗಿ ಇರುವಂಥ ಗ್ರಹ ಆಗಿರೋದ್ರಿಂದ ಮನಸ್ಸಿನ ಕಾರಕ ಚಂದ್ರನ ಮೇಲೆ ಆ ಪ್ರಭಾವ ಬೀರೋದ್ರಿಂದ ಡೈರೆಕ್ಟಾಗಿ ಮನುಷ್ಯನಿಗೂ ಕೂಡ ನಮ್ಮ ಮನಸ್ಸುಗಳ ಮೇಲೆ ಪ್ರಭಾವ ಬೀರುವಂಥದ್ದು. ಅದು ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಅದು ಎಫೆಕ್ಟ್ ಆಗೋದಿಲ್ಲ, ಆದರೆ ಮುಖ್ಯವಾಗಿ ಯಾವುದೋ ಒಂದು ರೂಪದಲ್ಲಾಗುತ್ತೆ. ಸಿಂಹ ರಾಶಿಯಲ್ಲೇ ಬಂದಿರೋದ್ರಿಂದ ಸಿಂಹರಾಶಿಯವರು ಮುಖ್ಯವಾಗಿ ಏನಾದರೂ ದಾನ ಧರ್ಮ ಕೊಡೋದು ಆ ಗ್ರಹಣದ ಸಮಯದಲ್ಲಿ, ಹಾಗೂ ಅದು ಮುಗಿದ ಮೇಲೆ ಕೂಡ ನಿಮ್ಮ ಇಷ್ಟಾನುಸಾರ ನೀವು ಚಂದ್ರನು ಬಂದು ಮನಸ್ಸಿನ ಕಾರಕ ಆಗಿರೋದ್ರಿಂದ ಅಕ್ಕಿಯನ್ನು ದಾನ ಮಾಡೋದು, ಹಾಗೂ ನಮಗೆ ಕೇತುಗ್ರಸ್ತ ಇರೋದರಿಂದ ಹುರುಳಿ ಕಾಳನ್ನು ಸಾಧ್ಯವಾದರೆ ಹುರುಳಿಕಾಳು ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಿ ದಾನ ಕೊಡೋದು, ಅಕ್ಕಿಯನ್ನು ದಾನ ಕೊಡೋದು ಹಾಗೂ ತುಪ್ಪವನ್ನು ದಾನ ಕೊಡೋದು ತುಂಬ ವಿಶೇಷವಾಗಿರುತ್ತೆ. ಇಷ್ಟು ಕೊಡುವಂಥದ್ದು ಶಕ್ತಿ ಇದ್ದರೆ ಕೊಡಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು ಇದರಲ್ಲಿ ಒಂದಾದರೂ ಕೊಡಬಹುದು. ಅದು ಕೊಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರು ನಿಮ್ಮ ಇಷ್ಟ ದೇವರು, ನಿಮ್ಮ ಮನೆ ದೇವರು, ಕುಲದೇವರು, ಚಂದ್ರದೇವರ ಹಾಗೂ ಮುಖ್ಯವಾಗಿ ಕಲಿಯುಗದ ಭಗವಂತನ ನಾಮಗಳನ್ನು ಪಠಣೆ ಮಾಡಿದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಜೀವನದಲ್ಲಿ ಎಷ್ಟೋ ಕಷ್ಟಗಳು ಬರುವಂಥ ಅದರ ತೀವ್ರತೆಯನ್ನು ಕಡಿಮೆ ಮಾಡುತ್ತೆ ಅಂತ ಹೇಳಬಹುದು. ಇನ್ನು ನಾವು ಸೋಮವಾರ ಮಾಡುವಂಥ ಪರಿಹಾರ ಕುಂಕುಮದ ನೀರಿನ ಪರಿಹಾರ. ಕುಂಕುಮ ಅನ್ನುವಂಥದ್ದು ಶ್ರೀ ಮಹಾಲಕ್ಷ್ಮಿಗೆ ಇಷ್ಟವಾಗಿರುವಂಥದ್ದು. ಮಹಾಲಕ್ಷ್ಮಿ ಬಂದು ಸಂಪತ್ತಿನ ಅಧಿದೇವತೆ. ಸಂಪತ್ತು ಅಂದರೆ ಬರೀ ದುಡ್ಡು, ಹಣ, ಒಡವೆ ಇಷ್ಟೇ ಅಲ್ಲ ಸ್ನೇಹಿತರೆ. ನಾವು ಎಷ್ಟೇ ಬಡತನದಲ್ಲಿದ್ದರೂ ಸಂತೋಷವಾಗಿದ್ದೀವಿ, ನಮ್ಮ ಜೀವನವನ್ನು ತುಂಬ ಹ್ಯಾಪಿಯಾಗಿ ಲೀಡ್ ಮಾಡ್ತಾ ಇದ್ದೀವಿ ಅಂದರೆ ಆ ಶ್ರೀಮಂತಿಕೆಯ ಮುಂದೆ ಹಣಕಾಸು ಅನ್ನುವಂಥದ್ದು ನಮ್ಗೆ ಏನೇನೂ ಅಲ್ಲ. ಆದರೆ ಹಣಕಾಸು ಅನ್ನುವಂಥದ್ದು ಏನೇನೂ ಅಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಏಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಜೀವನವನ್ನು ಲೀಡ್ ಮಾಡಬೇಕು ಅಂದರೆ ಈಗಿನ ಕಾಲಮಾನದಲ್ಲಿ ದುಡ್ಡು ಅನ್ನುವಂಥದ್ದು ಎಷ್ಟೊಂದು ಅವಶ್ಯಕತೆ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಆ ದುಡ್ಡು ಕಾಸಿನ ಸಮಸ್ಯೆಗಳಲ್ಲಿ ಮನುಷ್ಯ ಓಡ್ತಾ ಇದ್ದೀವಿ. ನಿದ್ದೆಗೆಟ್ಟು ಹಲವಾರು ಸಮಸ್ಯೆಗಳನ್ನು ತಂದೊಡ್ಕೊಳ್ತಾ ಇದ್ದೀವಿ. ಎಲ್ಲವನ್ನು ಕೂಡ ನಾವು ಆ ಸಮಸ್ಯೆಗಳನ್ನು ಹೋಗಲಾಡಿಸಿ ನಮ್ಮ ಮನೆಯಲ್ಲಿ ನೆಮ್ಮದಿಯ ಜೀವನವನ್ನು ನಾವು ಮಾಡೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಯಾರು ಸಾಲ ಮಾಡ್ಕೊಂಡಿರ್ತಾರೆ, ಯಾರಿಗೆ ಆರೋಗ್ಯ ಇರುತ್ತೆ, ಮನೆಯಲ್ಲಿ ತುಂಬ ಗೊಂದಲ ಇರುತ್ತೆ, ಜಗಳ, ಕಿರಿಕಿರಿ, ಮನಸ್ತಾಪಗಳು, ಅಪ್ಪ ಸಾಕು ಈ ಜೀವನ, ಏನಪ್ಪ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಅಂತ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಅನಿಸ್ಬಿಡುತ್ತೆ. ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಏಕೆಂದರೆ ನಮಗೆ ಚಂದ್ರಗ್ರಹಣ ಬರೋದಕ್ಕೂ ಇಂದಿನ ದಿನ ನಾವು ಸ್ವಲ್ಪ ಮನೆಯಲ್ಲಿ ಇರುವಂಥ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸೋದಕ್ಕೆ ಮಾಡುವಂಥ ಪರಿಹಾರ ಇದಾಗಿದೆ ಸ್ನೇಹಿತರೆ. ಹೋಳಿ ಹುಣ್ಣಿಮೆಯ ನಾವು ಹಬ್ಬವನ್ನು ಸಾಕಷ್ಟು ಜನ ಆಚರಣೆ ಮಾಡ್ತಾರೆ. ಅದಕ್ಕೂ ಕೂಡ ಇಂದಿನ ದಿನ ಅಂತಲೇ ಹೇಳಬಹುದು. ಸೋಮವಾರ ನೀವು ತಪ್ಪದೆ ಈ ಸರಳ ವಿಧಾನದ ಪರಿಹಾರವನ್ನು ಮಾಡಿಕೊಳ್ಳಿ. ಇಷ್ಟೊಂದು ಸಮಸ್ಯೆಗಳಿಂದ ಹೊರಗೆ ಬರಬಹುದು. ಇದಕ್ಕೆ ನಮಗೆ ಒಂದು ಗಾಜಿನ ಲೋಟ ಬೇಕು. ಗಾಜಿನ ಲೋಟನೇ ಯಾಕೆ ಬೇಕು ಅಂದರೆ ನಮ್ಮ ನಕಾರಾತ್ಮಕ ಶಕ್ತಿಗಳನ್ನು ಹಾಗೂ ನಮ್ಮ ಸಮಸ್ಯೆಗಳನ್ನು, ನಮ್ಮ ಕಷ್ಟ, ಕಣ್ಣೀರು, ಬಾಧೆ ಪ್ರತಿಯೊಂದನ್ನು ಕೂಡ ಗಾಜಿನ ಲೋಟ, ಅದರಲ್ಲಿ ಹಾಕಿರುವಂಥ ನೀರು, ಪಂಚಭೂತಗಳಲ್ಲಿ ಒಂದಾಗಿರುವಂಥ ನೀರು ಇಷ್ಟೊಂದು ಶಕ್ತಿದಾಯಕವಾಗಿರುತ್ತೆ. ನಮ್ಮ ಸಮಸ್ಯೆಗಳನ್ನು ಆಲಿಸುತ್ತೆ. ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು, ನಕಾರಾತ್ಮಕ ಶಕ್ತಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಅದಕ್ಕೆ ಶುದ್ಧವಾದಂಥ ನೀರನ್ನು ಹಾಕಿ
ಕುಂಕುಮವನ್ನು ಹಾಕಿ, ಆದಷ್ಟು ರೆಡ್ ಕಲರಲ್ಲಿ ಇರುತ್ತೆ ನೋಡಿ, ಆ ಕುಂಕುಮವನ್ನು ಬಳಸಿ ಸ್ವಲ್ಪ ಕರ್ಪೂರವನ್ನು ಪುಡಿ ಮಾಡಿ ಹಾಕಿ, ಹಾಗೂ ಸಮುದ್ರ ಗರ್ಭದಲ್ಲಿ ಸಿಗುವಂಥ ಕಲ್ಲುಪ್ಪು ಇರುತ್ತೆ ನೋಡಿ, ಅದನ್ನು ಮಾತ್ರ ಬಳಸ್ಕೊಳ್ಳಿ. ಕಲ್ಲುಪ್ಪು ಅನ್ನುವಂಥದ್ದು ದೃಷ್ಟಿ ದೋಷಗಳನ್ನು ಹಾಗೂ ನಮ್ಮ ಮನೆಯಲ್ಲಿ ಇರುವಂಥ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಇದು ಒಂದು ಸಹಾಯ ಮಾಡುತ್ತೆ. ಹಾಗೂ ನೀವು ಜೀರಿಗೆಯನ್ನು ಬಳಸಬೇಕು. ಸ್ವಲ್ಪನೇ ಜೀರಿಗೆ ಅನ್ನುವಂಥದ್ದು ಹಣಕಾಸನ್ನು ನಮ್ಮ ಕಡೆ ಸೆಳೆದುಕೊಂಡು ಬರುವಂಥ ಶಕ್ತಿ ಈ ಜೀರಿಗೆಗೆ ಇದೆ. ಇನ್ನು ಕಾಳು ಮೆಣಸನ್ನು ಒಂದು 3 ತಗೊಂಡಿದ್ದೆ ಪುಡಿ ಮಾಡಬೇಕು. ಕಾಳು ಮೆಣಸು ಅನ್ನುವಂಥದ್ದು ಎಷ್ಟೋ ಜನಕ್ಕೆ ದೋಷಗಳಿರುತ್ತೆ, ಅದು ಮುಖ್ಯವಾಗಿ ಶನಿ ದೋಷಗಳಿರುತ್ತೆ. ಆ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಕಾಳು ಮೆಣಸು ಅನ್ನುವಂಥದ್ದು ದೃಷ್ಟಿ ದೋಷಗಳನ್ನು, ನರದೃಷ್ಟಿಯನ್ನು ಎಳೆದುಕೊಳ್ಳುವಂಥ ಶಕ್ತಿ ಇದಕ್ಕಿದೆ ನೋಡಿ. ಒಂದೊಂದು ವಸ್ತುವು ಕೂಡ ಅದರ ಕೆಲಸವನ್ನು ಮಾಡುತ್ತೆ. ಇದನ್ನು ನೀವು ಇಷ್ಟನ್ನು ವಸ್ತುಗಳನ್ನು ನೀವು ಸೋಮವಾರ ನೈಟ್ ಮಾಡ್ಕೊಳ್ಳಿ. ಇದಕ್ಕೆ ಬೇರೆಸಿಬಿಟ್ಟಿದ್ದೆ ಕ್ಲೀನಾಗಿ ನಮ್ಮ ಮನೆಯಲ್ಲಿ ದೇವ್ರ ಮನೆಯಿಂದ ಹಿಡಿದು ನೀವು ಎಲ್ಲ ಕಡೆ ಕೂಡ ತೋರಿಸಬಹುದು. ಸೀದಾ ಬೀರ್ವಾ ಹತ್ರ ಹೋಗಿ ಆ ಕಪಾರ್ಟ್ ಹತ್ರ ಒಡವೆಗಳು, ಬಟ್ಟೆಗಳು ನಾವು ಇಟ್ಟಿರ್ತೀವಿ. ಲಕ್ಷ್ಮೀ ದೇವಿ ಅಂದರೆ ಒಂದು ದುಡ್ಡು, ಒಡವೆ, ಪ್ರಾಪರ್ಟಿ ಪೇಪರ್ಸು ಈ ಥರ ಎಲ್ಲ ಜೋಪಾನ ಮಾಡಿರ್ತೀವಲ್ವ, ಆ ಜಾಗದಲ್ಲೂ ಕೂಡ ನೀವು ಆ ಬೀರ್ವಾ ಹಾಗೂ ಮನೆ ಈ ಕಡೆ ಎಲ್ಲ ನೀವು ಬೆಡ್ರೂಮು ಎಲ್ಲ ಕಡೆ ತೋರಿಸ್ಬೇಕು ಸ್ನೇಹಿತರೆ. ಮೂಲೆಗಳಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ, ಅದನ್ನು ತೋರಿಸ್ಕೊಂಡಿದ್ದೆ ಸೀದಾ ಬಂದು ನಿಮ್ಮ ನಡುಮನೆ ಅಂದರೆ ಹಾಲ್ ಇರುತ್ತಲ್ವ, ಆ ಜಾಗದಲ್ಲಿ ಬಾಗಿಲು ನಾವು ಸಿಂಹದ್ವಾರ ಅಂದರೆ ಮುಖ್ಯ ದ್ವಾರ ತೆಗೆದುಕೊಂಡು ಹೊರಗಡೆ ಹೋಗ್ತೀವಿ, ಒಳಗಡೆ ಬರ್ತೀವಿ. ಆ ಬಾಗಿಲು ಇರುತ್ತಲ್ವ, ಆ ಬಾಗಿಲಿನ ಹಿಂದೆ ಇದನ್ನು ಇಡಬೇಕು ಸ್ನೇಹಿತರೆ. ಯಾಕೆ ಇದಕ್ಕೆ ಅಷ್ಟೊಂದು ಮುಖ್ಯ ಅಂತ ಹೇಳಿದ್ರೆ, ನಮ್ಮ ಮನೆ ಒಳಗಡೆ ಕೂಡ ಬರಬೇಕು ಅಂದರೂ ಮುಖ್ಯವಾಗಿ ನಾವು ಬಾಗಿಲಿಂದನೇ ಬರ್ತೀವಿ. ಹಲವಾರು ಸಮಸ್ಯೆಗಳನ್ನು ನಾವೇ ಹೊತ್ಕೊಂಡು ತರ್ತೀವಿ. ಮೊದಲೆಲ್ಲ ಕೂಡ ನಾವು ಹೊರಗಡೆ ಹೋಗಿ ಬಂದರೆ ಆಚೆನೇ ಕೈ ಕಾಲು ತೊಳ್ಕೊಂಡು ಒಳಗಡೆ ಬರ್ತಾಯಿದ್ವಿ. ಈಗ ಆ ಥರ ಸಿಸ್ಟಮ್ ಇಲ್ಲ. ಸೀದಾ ಎಲ್ಲ ಮನೆ ಒಳಗಡೆನೇ ಇಟ್ಕೊಂಡಿರೋದ್ರಿಂದ ನಾವು ಮನೆಗೆ ಬಂದಾಗ ಎಲ್ಲ ಕಷ್ಟಗಳನ್ನು, ನೆಗೆಟಿವ್ ಎನರ್ಜಿಯನ್ನು ಹೊತ್ಕೊಂಡು ತರ್ತೀವಿ. ಆದ ಕಾರಣ ನೆಮ್ಮದಿಗೆ ಕೊರತೆ ಆಗಿದೆ. ಇದನ್ನು ನೀವು ಬಾಗಿಲ ಹತ್ರ ಇಟ್ಟಾಗ ಇದನ್ನು ಎಲ್ಲವೂ ಹೇಳ್ಕೊಳ್ಳುತ್ತೆ. ಅಂದರೆ ನೆಗೆಟಿವ್ ಎನರ್ಜಿ ಪೂರ್ತಿಯಾಗಿ ಇದರಲ್ಲಿ ಹಾಕಿರುವಂಥ ವಸ್ತುಗಳು ಎಲ್ಲವೂ ಹೇಳ್ಕೊಂಡು ನಮಗೆ ಅವಕಾಶಗಳು ಸೃಷ್ಟಿಯಾಗುತ್ತೆ, ಒಳ್ಳೆಯದಾಗುತ್ತೆ. ಮಾರನೇ ದಿನ ಚರಂಡಿಗೆ ಹಾಕಿ ಇಷ್ಟೇ ಸುಲಭವಾಗಿ